ರೈತರ ಜಮೀನುಗಳಿಗೆ ಏಕದರ ನಿಗದಿ ಮಾಡಿ ಕೊಂಡುಕೊಳ್ಳಲು ರೈತರ ಸಂಘ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಅನಿರ್ದಿಷ್ಟ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಜಾಲ್ವಾದ ಗ್ರಾಮದಲ್ಲಿ ಹರಿಯಾಣ ಮೂಲದ ಟ್ರಾನ್ಸ್ಮಿಷನ್ ಸೋಲಾರ್ ಪಾರ್ಕ್ ಲಿಮಿಟೆಡ್ ಕಾರ್ಪೊರೇಷನ್ ಕಂಪನಿಯು ರೈತರಿಗೆ ವಂಚಿಸಿದೆ ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಂಕರಗೌಡ ಹಿರೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಅವರು, ಈ ಕಂಪನಿಯು ತನ್ನ ನೀತಿಗಳಿಗೆ ಅನುಗುಣವಾಗಿ ನಿಗದಿತ ಅರ್ಹತಾ ಮಾನದಂಡಗಳಿಗೆ ಒಳಗೊಂಡಂತೆ ಕರ್ನಾಟಕ ರಾಜ್ಯದಲ್ಲಿ BRIJ ಯೋಜನೆಗೆ ರೈತರ ಭೂಮಿ ಖರೀದಿಸಿ ಸ್ಥಳೀಯ ನಿರಾಶ್ರಿತರಿಗೆ ಪ್ರತಿಯೊಂದು ಕುಟುಂಬಕ್ಕೆ ತಮ್ಮ ಕಂಪನಿಯಲ್ಲಿ ಉದ್ಯೋಗ ನೀಡುತ್ತವೆ ಅಂತ ಸರ್ಕಾರಿ ನಿಯಮಗಳ ಪ್ರಕಾರ ದೃಢಪಡಿಸುತ್ತವೆ. ಸ್ಥಳೀಯ ರೈತರಿಗೆ ಅನ್ಯಾಯವೆಸಗಿದೆ. ರಾಜಕೀಯ ಬಲ ಮತ್ತು ಕಾನೂನಿನ ಅರಿವುಗಳ ರೈತರಿಗೆ ಪ್ರತಿ ಎಕರೆ 28 ರಿಂದ 30 ಲಕ್ಷ ರೂಪಾಯಿ ಕೊಟ್ಟು ಜಮೀನು ಖರೀದಿಸಿದೆ. ಆದರೆ ಅಮಾಯಕ ಮುಗ್ಧರಿಂದ 15 ರಿಂದ 16 ಲಕ್ಷ ಏಜೆಂಟ್ಗಳ ಮೂಲಕ ಭೂಮಿ ಖರೀದಿಸಿ ರೈತರಿಗೆ ವಂಚಿಸಿದೆ. ಕೂಡಲೇ ರೈತರಿಗೆ ಪ್ರತಿ ಎಕರೆಗೆ 35 ಲಕ್ಷ ಕೊಟ್ಟು ಖರೀದಿಸಲು ಒತ್ತಾಯಿಸಿದರು. ಒಂದು ವೇಳೆ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರ ರೂಪದ ಸ್ವರೂಪ ಪಡೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸೋಮಹಟ್ಟಿ ಹಸನ್ ಸಾಬ್ ನದಾಫ್, ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷರು ಹಾಜರಿದ್ದರು. ದೇವರಹಿಪ್ಪರಗಿ ತಾಲೂಕಿನ ಜಾಲ್ವಾದ ಗ್ರಾಮದ ಸರಹದ್ದಿನಲ್ಲಿ ಇಲ್ಲಿ ಅರಿಜಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಸೋಲಾರ್ ಪಾರ್ಕ್ ಅನ್ನುವಂತ ಒಂದು ಹರಿಯಾಣ ಮೂಲದ ಕಂಪನಿಯು ಕಾರ್ಪೊರೇಟ್ ಕಂಪನಿ ಈ ಜಾಲ್ವಾದ ಸರಹದ್ದಿನಲ್ಲಿ ಸುಮಾರು 13 ರೈತಾಪಿ ಕುಟುಂಬಗಳಿಗೆ ಒಂದು ಅನ್ಯಾಯವನ್ನ ಮಾಡಿದೆ. ಯಾವ ತರದ ಅನ್ಯಾಯ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಇವತ್ತ ಈ ಅರಿಜಡ್ ಕಂಪನಿಯ ಪರವಾಗಿ ಕೆಲವೊಂದು ಏಜೆಂಟ್ಗಳು ಏನ್ ಮಾಡಿದಾರ, ಮುಗ್ಧ ರೈತರನ್ನ ಮನವೊಲಿಸಿ ಅವರನ್ನ ದುರುಪಯೋಗ ಪಡಿಸ್ಕೊಂಡಿದಾರ. ಸುಮಾರು ಎಕರೆಕ 16 ಲಕ್ಷ 15 ಲಕ್ಷ 18 ಲಕ್ಷದಂಗ ಜಮೀನನ್ನ ಖರೀದಿ ಹಾಕಿಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇನ್ನುಳಿದಂತಹ ಕೆಲವೊಂದು ರೈತರನ್ನ 28 ಲಕ್ಷ 30 ಲಕ್ಷ ಎಕರೆದಂಗ ಈ ಯಾರು ಒಂದು ರಾಜಕಾರಣಿಗಳ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಾರ ಮತ್ತು ಯಾರು ಕಾನೂನು ಬಲ್ಲವರಾಗಿದ್ದಾರ ಅಂಥವರ ಜಮೀನುಗಳನ್ನ 28-30 ಲಕ್ಷ ರೂಪಾಯಿದಂಗ ಖರೀದಿ ಹಾಕಿಸುವಂತ ವ್ಯವಸ್ಥೆ ಮಾಡಿದಾರ. ನಾವು ಈ ಕಂಪನಿಗೆ ಪ್ರಶ್ನೆ ಏನು ಕೇಳಕತ್ತೀವಿ ಅಂದ್ರೆ, ಯಾಕೆ ನೀವು ಏಕದರ ರೂಪವನ್ನ ಇಡೀ ಗ್ರಾಮ ಸಭೆಯನ್ನ ಕರೆದು ಒಂದೇ ದರ ನಿಗದಿ ಮಾಡಿ ರೈತರಿಗೆ ಏಕದರದಲ್ಲಿ ಖರೀದಿ ಯಾಕೆ ಹಾಕೊಳ್ಳಿಲ್ಲ? ಇವರೆಲ್ಲ ಬಡ ಕುಟುಂಬ ರೈತರು, ಗೂಳೆ ಹೋಗುವಂತ ರೈತರು, ಇವರೆಲ್ಲ ಮಹಾರಾಷ್ಟ್ರಕ್ಕೆ ಹೋಗಾಕ ದುಡಿಲಕ್ಕ ಹೋಗುವಂತ ಬಡವರಿಗೆ ಈ ತರ ಶೋಷಣೆ ಮಾಡುವಂತ ವ್ಯವಸ್ಥಿತ ಜಾಲ ಆಗೈತಿ. ಇದು ಹೆಂಗತ್ತಂದ್ರೆ, ಒಬ್ಬೊಬ್ಬ ರೈತರನ್ನ ಕರ್ಕೊಂಡು ಹೋಗೋದು, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಖರೀದಿ ಹಾಕೊಳ್ಳೋದು, ಕಡಕ್ ಮಾಡೋದು, ಯಾರಿಗೂ ಗೊತ್ತಿಲ್ಲ, ಊರೊಳಗೆ ಸೈಲೆಂಟ್ ಆಗಿ. ಮುಂದೆ ಯಾವಾಗ ಒಬ್ರಿಗೊಬ್ರು ಚರ್ಚೆ ಬಂದಾಗ ಒಬ್ಬನು 30 ಲಕ್ಷ 28 ಲಕ್ಷ 25 ಲಕ್ಷ 18 ಲಕ್ಷ ಅಂದಾಗ ಅವಾಗ ಅನ್ಯಾಯ ಆಗಿದೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಯ್ತು. ಇಲ್ಲಿ ಗ್ರಾಮ ಪಂಚಾಯತಿ ಅದೋ ಇಲ್ಲೋ ಈ ಊರೊಳಗೆ, ಯಾಕ ಗ್ರಾಮ ಸಭೆಯನ್ನ ಕರೆದು ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂಥ ಒಂದು ಸೋಲಾರ್ ಪಾರ್ಕ್ ಕಂಪನಿ ಸ್ಟಾರ್ಟ್ ಆಗ್ಲಿಕ್ಕದ ಅರಿಜಡ್ ಕಂಪನಿ ಅನ್ನುವಂಥದ್ದು 110 kV ಯೂನಿಟ್ ಅದು. ಈ ತರ ಒಂದು ದರವನ್ನ ಅವರು ಕೊಡಾಕ್ ಒಪ್ಪಿದ್ದಾರೆ. ನಾವೆಲ್ಲ ರೈತರು ಒಂದೇ ದರ ನಿಗದಿ ಮಾಡಿಸೋಣ ಅಂತ ಮಾಡಬೇಕಾಗಿತ್ತು. ಇವತ್ತು ಅವ್ರು ಯಾರೂ ಇಲ್ಲ. ಈ ಮುಗ್ಧ ರೈತರನ್ನ ಬಲಿ ಕೊಟ್ಟು ಅವರೆಲ್ಲ ಕಮಿಷನ್ ತಗೊಂಡು ದೂರ ಆಗಿದ್ದಾರೆ. ಆದ್ರೆ ಇಲ್ಲಿ ಮಾನ್ಯ ಈಗ ಇದಕ್ಕಿಂತ ಮುಂಚೆ ಇರುವಂತ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ನಮ್ಮ ರೈತರಿಗೆ ಹೆದರ್ಸಿ ಬೆದರ್ಸಿ ಅವರಿಗೆ ಏನ್ ಹೇಳಿದಾರ ಅಂತಂದ್ರೆ, 15-16 ಲಕ್ಷದಂಗ ನೀವು ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಜಮೀನುಗಳನ್ನ ನಾವು ಅಕ್ವಿಜಿಷನ್ ಮಾಡ್ಕೋತೀವಿ ಅಂತ. ಅಕ್ವಿಜಿಷನ್ ಮಾಡ್ಕೊಳಕಿದೇನು ಇದನ್ನ ಸರ್ಕಾರಿ ಜಾಗನ ಅಥವಾ ಸರ್ಕಾರಿ ವರ್ಕ್ ನಡೆದೈತೆ ಇಲ್ಲಿ? ಇದು ಒಂದು ಕಾರ್ಪೊರೇಟ್ ಕಂಪನಿ. ಇದು ಈ ಕಾರ್ಪೊರೇಟ್ ಕಂಪನಿಯನ್ನ ತಾಲೂಕು ಆಡಳಿತ ಹೆಂಗ್ ಅಕ್ವಿಜಿಷನ್ ಮಾಡ್ಕೊಂತೈತಿ? ಮತ್ತೆ ನೀವು ಅವಾಗ ವಿಚಾರ ಮಾಡಬಹುದಾಗಿತ್ತಲ್ಲ. 28 ಲಕ್ಷದಂಗ ಖರೀದಿ ಆಗಿತ್ತು, 16 ಲಕ್ಷದಂಗ ಖರೀದಿ ಆಗಿತ್ತು, ನಿಮ್ಮ ಗಮನಕ್ಕೆ ಬಂದಿರಬೇಕಲ್ಲ. ಅವಾಗ ನೀವೇ ಇದ್ರ ಮುಂದಿತ್ತು 28 ಲಕ್ಷದಂಗ ಎಲ್ಲಾ ಏಕದರ ರೂಪ ನೀವು ಮಾಡಿದ್ರಿ ಅಂತಂದ್ರ ಇವತ್ತು ಈ ರೈತರು ಬೀದಿಯಲ್ಲಿ ಕೂಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾವು ಈ MD ಅವರಿಗೆ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ, ಇಂದಿನಿಂದ ಎಲ್ಲ ನಿಮ್ಮ ಚಟುವಟಿಕೆಗಳನ್ನ ಇಲ್ಲಿ ಬಂದ್ ಮಾಡಬೇಕು. ಮತ್ತು ಈ ರೈತರಿಗೆ ಸ್ಪಷ್ಟವಾದಂತ ಇಲ್ಲಿ ಏನು 28 ಲಕ್ಷದ ನೀವು ಮಾಡಿಲ್ಲ, ಈಗ ನಾವು 28ಕ್ಕೆ ಒಪ್ಪಂಗಿಲ್ಲ, ಹೊಳೆ 35 ಕೊಡಬೇಕಾಗತ್ತೆ ನೀವು. ಅದಕ್ಕೆ ಇಲ್ಲಿ ಬಂದ ತಕ್ಷಣ ಸ್ಪಂದಿಸಬೇಕು. ರೈತರಿಗೆ ಏನು ನೀವು ಅನ್ಯಾಯ ಮಾಡಿರಿ ಅದನ್ನು ಸರಿಪಡಿಸುವಂತ ಕೆಲಸ ಆಗಬೇಕು. ನಿಮ್ಮ ಎಲ್ಲಾ ಚಟುವಟಿಕೆಗಳನ್ನ ಇಲ್ಲಿ ನಡೆಯುವಂಥದ್ದು ಅಲ್ಲಿವರೆಗೂ ಬಂದ
ಇಲ್ಲ ಅಂತಂದ್ರೆ ಮುಂದಾಗುವಂಥ ಅನಾಹುತಗಳಿಗೆ ಈ ನೀವು MD ಅವರೇ ಕಾರಣ ಆಗ್ತೀರಿ. ಇದು ಯಾವುದು REZ ಟ್ರಾನ್ಸ್ಮಿಟೆಡ್ ಕಂಪನಿ ಐತಲ್ಲ, ಸೋಲಾರ್ ಕಂಪನಿ, ಇದೇ ಜವಾಬ್ದಾರಿ ಆಗ್ತದೆ. ಏನಾದರೂ ಅನಾಹುತ ಆಯ್ತು ಇಲ್ಲಿ ಅಂದ್ರೆ ಇಲ್ಲಿ ಹಗಲು ರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರಿತದೆ. ಇದು 1 ತಿಂಗಳು ಹೋಗೋದೋ 6 ತಿಂಗಳು ಹೋಗೋದೋ ಗೊತ್ತಿಲ್ಲ. ತಕ್ಷಣ ಬಂದು ನೀವು ಸ್ಪಂದಿಸಿದ್ರೆ ಮಾನವೀಯತೆ ಬೇಸಸ್ ಮೇಲೆ ನಾವು ಇದಕ್ಕೆ ಬೆಂಬಲ ಕೊಡ್ತೀವಿ. ಇಲ್ಲ ಅಂತಂದ್ರೆ ನಾವು 35 ಆದ್ರೂ ಹೊಳೆ ತಗೊಳಂಗಿಲ್ಲ ಹೋರಾಟ. ಇಲ್ಲಿ ಲ್ಯಾಂಡ್ ಅನ್ನ ಯಾರ್ಯಾರ ರೈತರದ ಖರೀದಿ ಮಾಡೈತಿ, ಖರೀದಿ ಮಾಡೋದಕ್ಕಿಂತ ಮುಂಚೆ ನಮ್ಮ ರೈತರಿಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಅಂತಂದ್ರೆ, ನೀವು ಯಾರು ಜಮೀನು ಕೊಡ್ತೀರಿ ನಿಮಗೆ ಇಲ್ಲಿ ಉದ್ಯೋಗಕ್ಕೆ ನಾವು ತಗೋತೀವಿ ಅನ್ನುವಂಥ ಮಾತನ್ನ ಹೇಳಿದರು. ಮತ್ತು ಅದ್ರ ಪ್ರಕಾರ ಈ ಲೆಟ್ರ್ ಕೂಡ ಅವ್ರು ಕೊಟ್ಟಿದ್ದಾರೆ, ಉದ್ಯೋಗ ತಗೋತೀವಿ ಅಂತ. ಇದು ಯಾವ ಆಧಾರದ ಮೇಲೆ ಹೆಂಗೆ ಲೆಟ್ರ್ ಕೊಟ್ಟಾರ ಅನ್ನುವಂಥ ಇವರು ಎಂಥ ಭ್ರಷ್ಟರು ಬಂಡ್ರು ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಉದ್ಯೋಗ ತಗೋತೀವಿ ಅಂತೇಳಿ ಹೇಳಿದಾರೆ. ಏನಂತಂದ್ರೆ ಬ್ರಿಡ್ಜ್ ಯೋಜನೆ ಅಡಿಯಲ್ಲಿ ಲಭ್ಯವಿರೋ ಪಾತ್ರಗಳಿಗೆ ಕಂಪನಿಯ ನೇಮಕಾತಿ ನೀತಿ, ಅರ್ಹತಾ ಮಾನದಂಡಗಳು ಮತ್ತು ಸೂಕ್ತತೆಗೆ ಅನುಗುಣವಾಗಿ ಎಲ್ಲ ಉದ್ಯೋಗಗಳನ್ನು ಒದಗಿಸಬೇಕೆಂದು ಕಂಪನಿಯು ಪುನರುಚ್ಚರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಸಹಿ ಮಾಡ್ಯಾನ ಇದಕ್ಕೆ? ಈ ಸಹಿನೇ ಇಲ್ಲ ನೋಡ್ರಿ. ಮುಗ್ಧ ರೈತರನ್ನ ಈ ಕಂಪನಿಗಳು ಯಾವ ಥರ ಒಂದು ದುರುಪಯೋಗ ಮಾಡ್ಕೊಂತ ಅವ್ರನ್ನ ಮೋಸಕ್ಕೆ ಒಳಪಡಿಸ್ತಾವ ರೈತರನ್ನ, ಮುಗ್ಧ ರೈತರನ್ನ ಅನ್ನುವಂಥದ್ದು. ಇಲ್ಲಿ ಒಂದು ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ, ಏನೂ ಇಲ್ಲ. ಯಾವ MD ಕೊಟ್ಟನೋ, ಗುಮಾಸ್ತ ಕೊಟ್ಟನೋ, ಯಾವ ಕೊಟ್ಟನೋ ಇದು ಬೇಕಲ್ಲ, ಏನೂ ಇಲ್ಲ. ಮತ್ತು ನೀವು ಜಮೀನು ತಗೊಳಕ 150 ಸಹಿ ಹಾಕೋತೀರಿ. ನೀವು ಒಂದು ಉದ್ಯೋಗ ಕೊಡ್ತೀನಿ ಅನ್ನುವಂಥ ಭರವಸೆಗೆ ನೀವು ಒಂದು ಸಹಿ ಹಾಕ್ತಾ ಇಲ್ಲ. ನೀವು ಒಂದು ಸಹಿ ಹಾಕಿಕೊಟ್ಟಿಲ್ಲ. ಈಗ ರೈತರು ಒಂದೇ ಸಹಿ ಮೇಲೆ ನೀವು ಖರೀದಿ ತಗೋತೀರಾ? 150 ಸಹಿ ಮಾಡ್ಕೋತೀರಿ, 150 ಪೇಜ್ ಅಗ್ರಿಮೆಂಟ್ ಮಾಡ್ಕೊತೀರಿ. ಮತ್ತು ನೀವು ಕೊಡ್ಬೇಕಾದ್ರೆ ಒಂದು ಸೈನ್ ಮಾಡೋಕ್ಕೆ ನೀವು ರೆಡಿ ಇಲ್ಲ. ನೀವು ಏನು ಆಶ್ವಾಸನೆ ಕೊಟ್ಟಿರಿ ರೈತರಿಗೆ? ಉದ್ಯೋಗ ತಗೋತೀವಿ ಅಂತೇಳಿ. ಇಲ್ಲಿ ಎಲ್ಲ ಏಜೆಂಟ್ರುಗಳು ಯಾರ್ಯಾರು ಈ ಕಂಪನಿ ಪರವಾಗಿ ಏಜೆಂಟ್ರುಗಳದಾರ, ಆ ಏಜೆಂಟ್ರುಗಳದ ಕೆಲಸ ಅವ್ರ ಕೆಲಸಗಾರರು ತಗೋತಿರೋ ಏನು ಭೂಮಿ ಕೊಟ್ಟರು ತಗೋತಿರೋ? ಜಮೀನು ಕಳ್ಕೊಳ್ಳೋದಲ್ದೆ, ದುಡ್ಡು ಕಳ್ಕೊಳ್ಳೋದಲ್ದೆ, ಮತ್ತು ನಿಮ್ಮ ಹಿಂದೆ ಈ ಥರ ನಾವು ಅಲೆದಾಡ್ಬೇಕ ರೈತರು? ತಕ್ಷಣ ಅಲ್ಲಿರುವಂಥ ಯಾರ್ಯಾರು ಕೆಲಸಗಾರ ಅದಾರಲ್ಲ, ಜಮೀನು ಕೊಡದೇ ಇರುವಂಥ ಈ ಏಜೆಂಟ್ರ ಪರವಾಗಿ ಬಂದಂಥ ಎಂಟ್ರಿ ಆದಂಥ ಉದ್ಯೋಗದಾತರನ್ನು ಹೊರಗೆ ಹಾಕಬೇಕು. ಮೊದಲ ಇಲ್ಲಿ ಭೂಮಿ ಯಾರು ಕೊಟ್ಟರಲ್ಲ ಅವರು ಮೊದಲು ಈ ಕೆಲಸ ತಗೋಬೇಕು. ಇದು ಕಾಯಂ ಆಗಬೇಕು. ಇದು ಸುಮ್ಮನೆ 3 ತಿಂಗಳಿಗೆ ಕೆಲಸ ಅಲ್ಲ. ಇಲ್ಲಿ ಯಾರು ಜಮೀನು ಕೊಟ್ಟಾರ ರೈತರು ಅವ್ರದ್ದು ಕಾಯಂ ಹುದ್ದೆ ತಗೋಬೇಕು. ಮತ್ತು ಇಲ್ಲೇನು ಅನ್ಯಾಯ ಆಗೈತಲ್ಲ ಅದನ್ನು ಕೂಡ ಸರಿಪಡಿಸ್ಬೇಕು. ನಮ್ದು ಸ್ಪಷ್ಟ ಬೇಡಿಕೆ ಐತಿ. ಇಲ್ಲ ಅಂತಂದ್ರೆ ನಾವು 1 ತಿಂಗಳಲ್ಲ 6 ತಿಂಗಳು ಹೋದ್ರೂ ಉಗ್ರವಾದ ಹೋರಾಟ ಮಾಡವ್ರೆ. ನಿಮ್ಮ ಇಲ್ಲಿ ಎಲ್ಲ ಚಟುವಟಿಕೆಗಳನ್ನು ಬಂದ್ ಮಾಡವ್ರೆ. ಅದಕ್ಕೆ ಎಚ್ಚೆತ್ತುಕೊಳ್ಳಬೇಕು. ಈ REZ ಕಂಪನಿಯ MD ಅವರು ಎಲ್ಲಿದ್ರು ಸ್ಥಳಕ್ಕೆ ಬರ್ರಿ, ರೈತರಿಗೆ ಸ್ಪಂದನೆ ಮಾಡ್ರಿ, ಕೂತು ಏನು ಸಮಸ್ಯೆ ಅದ ಚರ್ಚೆ ಮಾಡಿ ಬಗೆಹರಿಸಬೇಕು. ಇಲ್ಲ ನಿಮ್ಮ ಕಂಪನಿ ನಡಿಬೇಕಾಗಿತ್ತಂದ್ರೆ ಎಲ್ಲರೂ ವಿಶ್ವಾಸ ತಗೊಂಡು ನಡೆಸ್ರಿ. ಇಷ್ಟು ಹೇಳ್ತಾ ಇರಪ್ಪ ಅಂದ್ರೆ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು. ವಿಜಯಪುರ ಜಿಲ್ಲೆ ದೇವರಿಪುರ ತಾಲೂಕಿನ ಜಾಲವಾದಿ ಗ್ರಾಮದಲ್ಲಿ ಏನು ಈ ಕಂಪನಿ REZ ಕಂಪನಿಯನ್ನು ಯಾರಿಗೆ ಹೇಳದೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಹೇಳ್ಕೊಂಡು ಡಂಗರ ಸಾರಿ ನಿಮ್ಮ ಭೂಮಿ ತಗೋತೇವೆ ಅಂತ ಹೇಳ್ಕೊಂಡು ಒಂದು ಕಿಮ್ಮತ್ತು ಬೆಲೆ ಕಟ್ಟಿ ಭೂಮಿ ತಗೋಬೇಕಾಗಿತ್ತು. ಅದನ್ನು ಹೇಳಲಾರದೆ ಮನೆಯಲ್ಲಿ ಅಣ್ಣ ತಮ್ಮ ಗೊತ್ತ ಮಾಡಲಾರದೇ ಭೂಮಿಯನ್ನು ಖರೀದಿ ಮಾಡಿ ಒಬ್ಬರು 16 ಲಕ್ಷ 10 ಲಕ್ಷ 15 ಲಕ್ಷಕ್ಕೆ ಭೂಮಿ ಖರೀದಿ ಮಾಡ್ಯಾನದ. ಒಬ್ರು ಯಾರು ಅಂಜಿಸ್ತಾರ ಬೆಲೆ ಇದ್ದವ್ರು ಏನದ 28 ಲಕ್ಷ 30 ಲಕ್ಷಕ್ಕೆ ಭೂಮಿ ತೊಗೊಂಡಾರ. ಹೀಗಾಗಿ ನಮಗೆಲ್ಲ 12 ಕುಟುಂಬಗಳು, ಈಗ ಎಲ್ಲ ಈ 12 ಕುಟುಂಬಗಳು ಎಲ್ಲರೂ ಹಿಂದುಳಿದವರು, ಅಲ್ಪಸಂಖ್ಯಾತರು, ಒಟ್ಟರು ಬಡರು, ಗೂಳೆ ಹೋಗಂತವ್ರು, ಮಹಾರಾಷ್ಟ್ರಕ್ಕೆ ಗೂಳೆ ಹೋಗಂತವ್ರು. ಅದಕ್ಕಾಗಿ ನಾವೇನು ಹೇಳ್ತೇವಪ್ಪ ಅಂದ್ರೆ ಈ 12 ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. 12 ಕುಟುಂಬಗಳಿಗೆ ನಿಗದಿ ಏನು 28 ಲಕ್ಷ ಅಲ್ಲ, ನಮ್ಮದು 35-40 ಲಕ್ಷ ಅವರಿಗೆ ಪ್ರತಿ ಎಕರೆಗೆ ಕೊಡಬೇಕು. ಮತ್ತು ಈ ಭೂಮಿ ಕಳ್ಕೊಂಡಂಥ ಕುಟುಂಬದ ಒಬ್ಬ ಸದಸ್ಯರನ್ನ ನೌಕರಿ ತಗೋಬೇಕು ತಮ್ಮ ಕಂಪನಿಯಲ್ಲಿ, ಮತ್ತು ಈಗ ಸರಿಯಾದ ಕೊಡಬೇಕು. ಒಂದು ವೇಳೆ ಈ ಕಂಪನಿ ನೌಕರಿ ತಗೊಳ್ಳದಿದ್ದಲ್ಲಿ ಮತ್ತು ಇವ್ರು ಸರಿಯಾದ ಅನುದಾನ ಕೊಡದಿದ್ದಲ್ಲಿ, ಸರಿಯಾಗಿ ಅವರಿಗೆ ಭೂಮಿ ರೇಟ್ ಕೊಡದಿದ್ದಲ್ಲಿ ನಾವು ಇವ್ರಿಗೆ ಭೂಮಿಯನ್ನು ಕೊಡೋದಿಲ್ಲ. ನಿಮ್ಗೆ ಕೊಡೋದಾಗ್ಲಿಕ್ಕಪ್ಪ ಅಂದ್ರೆ ಹೇಳು, ನೀವು ಕೊಟ್ಟಂಥ ದುಡ್ಡನ್ನು ಮರಳಿ ಕೊಡ್ತೇವೆ, ನಮ್ಮ ಭೂಮಿ ನಮ್ಗೆ ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸೋಮು ಹಟ್ಟಿ, ಭಾರತೀಯ ದ್ರವಿಡ ದಲಿತ ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷರು, ವಿಜಯಪುರ.